ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ವೀಕ್ ನಾವು ಕ್ವಾಂಟಿಟೇಟಿವ್ ಅಪ್ಲಿಟ್ಯೂಡ್ದು ಕಾಂಟ್ ಸೆಕ್ಷನ್ದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ವಿ. ನಾವು ಲಾಸ್ಟ್ ವೀಕ್ ಒಂದು ನಂಬರ್ ಸಿಸ್ಟಮ್ ಚಾಪ್ಟರನ್ನು ಕಂಪ್ಲೀಟ್ ಮಾಡಿದ್ವಿ. ಎರಡನೇದು ಸಿಂಪ್ಲಿಫಿಕೇಷನ್ ಆ್ಯಂಡ್ ಅಪ್ರಾಕ್ಸಿಮೇಷನ್ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಇನ್ನೂ ಒಂದು ವಿಡಿಯೋ ಬಾಕಿ ಇದೆ, ಒಂದು ಕ್ಲಾಸ್ ಬಾಕಿ ಇದೆ. 3 ಕ್ಲಾಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ. 2 ಬೇಸಿಕ್ ಕಾನ್ಸೆಪ್ಟ್ದು, ಆಮೇಲೆ ಒಂದು ಸಿಂಪ್ಲಿಫಿಕೇಷನ್ ಮೇಲಿನ 50 ಕ್ವಶನ್ಸ್ಗಳ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಲಾಗಿದೆ. ಇವಾಗ ಅಪ್ರಾಕ್ಸಿಮೇಷನ್ 50 ಕ್ವಶನ್ ಒಂದು ವಿಡಿಯೋ ಅಪ್ಲೋಡ್ ಮಾಡೋದು ಇದೆ. ಅದೊಂದಾದರೆ ನಿಮ್ಮ 2 ಚಾಪ್ಟರ್ಗಳು ಕಂಪ್ಲೀಟ್ ಆಗ್ತವೆ ಕಾಂಟ್ ಸೆಕ್ಷನ್ದು. ಒಂದು ನಂಬರ್ ಸಿಸ್ಟಮ್, ಇನ್ನೊಂದು ಸಿಂಪ್ಲಿಫಿಕೇಷನ್ ಆ್ಯಂಡ್ ಅಪ್ರಾಕ್ಸಿಮೇಷನ್. ಈ ವೀಕ್ ರೀಸನಿಂಗ್ದು ಸ್ಟಾರ್ಟ್ ಮಾಡೋಣ. ರೀಸನಿಂಗ್ ಇವತ್ತಿನ ವಿಡಿಯೋದಲ್ಲಿ ರೀಸನಿಂಗ್ ಕಂಪ್ಲೀಟ್ ಸಿಲೆಬಸನ್ನು ನೋಡ್ಕೊಳ್ಳೋಣ. ಅದ್ರ ಜೊತೆಗೆ ಅಲ್ಫಾನ್ಯೂಮೆರಿಕಲ್ ಸೀರೀಸ್ದು ಫಸ್ಟ್ ಸ್ಟಾರ್ಟ್ ಮಾಡೋಣ. ಒಂದೆರಡು ಕಾನ್ಸೆಪ್ಟ್ಗಳನ್ನು ಈ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡೋಣ. ಓಕೆ, ಇವತ್ತಿನ ಈ ವಿಡಿಯೋ ರೀಸನಿಂಗ್ದು ಕಂಪ್ಲೀಟ್ ಪ್ರಿಲಿಮ್ಸ್, ಮೇನ್ಸ್ ಎಲ್ಲ ಸಿಲೆಬಸ್ ಎಲ್ಲದಕ್ಕೂ ಇದು IBPS PO ಆಗಿರಲಿ, IBPS ಕ್ಲರ್ಕ್ ಆಗಿರಲಿ, RRB PO RRB ಕ್ಲರ್ಕ್ ಆಗಿರಲಿ, SBI ಎಕ್ಸಾಮ್ಸ್ಗಳಾಗಿರಲಿ ಮತ್ತು ನಿಮ್ಮ RBI ಎಕ್ಸಾಮ್ಸ್ಗಳಾಗಿರಲಿ. ಇವಾಗ RBIದು ಆಲ್ರೆಡಿ ಅಸಿಸ್ಟೆಂಟ್ದು ನೋಟಿಫಿಕೇಷನ್ ಬಂದಿದೆ. ಕರ್ನಾಟಕದಲ್ಲಿ ಪೋಸ್ಟ್ ಕಡಿಮೆ ಇದ್ದಾವೆ, ಬಟ್ ಅದೇ ರೀತಿ ಮತ್ತೆ ಬರ್ತಾ ಹೋಗ್ತವೆ. ಇವೆಲ್ಲ ಎಕ್ಸಾಮ್ಸ್ಗಳಿಗೆ ಇವತ್ತಿನ ಈ ಸಿಲೆಬಸ್ ಹೆಲ್ಪ್ ಆಗುತ್ತೆ. ಇದು ಯಾವುದೇ ಎಕ್ಸಾಮಿನ ರೀಸನಿಂಗ್ ಸೆಕ್ಷನ್ಸ್ಗೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ಕೆಲವೊಂದು ಟಾಪಿಕ್ಸ್ಗಳು SSC ಎಕ್ಸಾಮ್ಸ್ಗಳಿಗೆ ರಿಲೇಟೆಡ್ ಕೂಡ ಇರ್ತವೆ. ಇವಾಗ ಫಾರ್ ಎಕ್ಸಾಂಪಲ್ ಸಿಲಾರಿಸಮ್ ಆಗಿರಲಿ, ಆಮೇಲೆ ನಿಮ್ಮದು ಬ್ಲಡ್ ರಿಲೇಷನ್ ಆಗಿರಲಿ, ಈ ಥರದ ಟಾಪಿಕ್ಗಳು ಇದು ನಿಮ್ಮ SSC ಎಕ್ಸಾಮ್ಸ್ಗಳಿಗೆ ಕೂಡ ಹೆಲ್ಪ್ಫುಲ್ ಆಗ್ತವೆ. ಓಕೆ, ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ರೀಸನಿಂಗ್ದು ಸಿಲೆಬಸ್ ನೋಡ್ಕೊಳ್ಳೋಣ ಒಂದ್ಸತಿ. ಆಮೇಲೆ ಈ ವಿಡಿಯೋಗಳು ಯಾವ್ಯಾವ ಅಂದರೆ ಈ ಟಾಪಿಕ್ಗಳು ಎಷ್ಟೆಷ್ಟು ವಿಡಿಯೋಗಳಲ್ಲಿ ಕಂಪ್ಲೀಟ್ ಮಾಡೋಣ ಅಂತ ಅನ್ನೋದು ಕೂಡ ನೋಡ್ಕೊಳ್ಳೋಣ ಒಂದ್ಸತಿ. ಓಕೆ, ಒಂದು ಸೆಕೆಂಡು. ಪ್ರಿಲಿಮ್ಸಲ್ಲಿ ರೀಸನಿಂಗನ್ನು ನಾರ್ಮಲ್ ರೀಸನಿಂಗ್ ಸೆಕ್ಷನಲ್ಲಿ ರೀಸನಿಂಗ್ ಅಂತೇಳಿ ಕರೀತಾರೆ. ಬಟ್ ಮೇನ್ಸಲ್ಲಿ ಏನಾಗುತ್ತೆ, ಕೆಲವೊಂದು ಎಕ್ಸಾಮ್ಸ್ಗಳಲ್ಲಿ ಮೇನ್ಸಲ್ಲಿ ಏನು ಕರೀತಾರೆ ರೀಸನಿಂಗನ್ನು ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಅಪ್ಟಿಟ್ಯೂಡ್ ಅಂತ ಕರೀತಾರೆ. ಅವಾಗ ಕಂಪ್ಯೂಟರ್ ಅಪ್ಟಿಟ್ಯೂಡ್ ಬಂದಿರೋದ್ರಿಂದ ಕಂಪ್ಯೂಟರ್ ಬೇಸ್ಡ್ ಕ್ವಶನ್ ಇರ್ತವೆ ಅಂತ ಅನ್ಕೊಳಕ್ಕೆ ಹೋಗೋದಿಲ್ಲ. ಅದು ಪೂರ್ತಿ ರೀಸನಿಂಗ್ ಸೆಕ್ಷನ್ದು ಇರುತ್ತೆ. ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಅಪ್ಟಿಟ್ಯೂಡ್ ಅಂತೇಳಿ ಅದರದ್ದು ನೇಮ್ ಬರುತ್ತೆ ಮೇನ್ಸ್ದು ಪ್ಯಾಟರ್ನ್ ನೋಡಿದಾಗ. ಫಸ್ಟ್ ಒನ್ ಅಲ್ಫಾನ್ಯೂಮರಿಕ್ ಸೀರೀಸ್. ಇದನ್ನು ನಾವು ಒಟ್ಟು 3 ವಿಡಿಯೋಗಳಲ್ಲಿ ಕಂಪ್ಲೀಟ್ ಮಾಡೋಣ. ಅಲ್ಫಾನ್ಯೂಮರಿಕ್ ಸೀರೀಸನ್ನು 4 ವಿಡಿಯೋಗಳಲ್ಲಿ, ಒಟ್ಟು 4 ವಿಡಿಯೋಗಳಲ್ಲಿ ಅಲ್ಫಾನ್ಯೂಮರಿಕ್ ಸೀರೀಸನ್ನು ಕಂಪ್ಲೀಟ್ ಮಾಡೋಣ. ಇಲ್ಲಿ ಒಂದು ನಂಬರ್ದು ಸೀರೀಸ್ ಇರಬಹುದು, ಲೆಟರ್ಗಳ ಸೀರೀಸ್ ಇರ್ಬೋದು, ಸಿಂಬಾಲ್ಸ್ಗಳ ಸೀರೀಸ್ ಇರ್ಬೋದು, ಅಥವಾ ನಂಬರ್ ಲೆಟರ್ ಸೀರೀಸು, ಸಿಂಬಲ್ ಆಮೇಲೆ ನಂಬರ್ ಸೀರೀಸು, ಅಥವಾ ಇವು 3 ಸೇರಿಸಿ ಒಂದು ಸೀರೀಸ್ ಇರ್ಬೋದು. ಆ ಸೀರೀಸ್ಗಳ ಮೇಲೆ ಕ್ವಶನ್ಸ್ ಕೇಳಬಹುದು. ಅದನ್ನು ನಾನು ಇಲ್ಲಿ ಹಾಕಿರೋದು ನಂಬರ್ದಾಗಿರಲಿ, ಅಲ್ಫಾಬೆಟ್ದಾಗಿರಲಿ, ಸಿಂಬಲ್ಸ್ಗಳಾಗಿರಲಿ. ಈ ರೀತಿಯ ಲಾಜಿಕಲ್ ಬೇಸ್ಡ್ ಸೀಕ್ವೆನ್ಸ್ ಇರ್ತವೆ, ಅದ್ರ ಮೇಲೆ ಕ್ವಶನ್ಸ್ಗಳು ಕೇಳ್ತಾರೆ. ಇದರಲ್ಲಿ ಏನು ಟೆಸ್ಟ್ ಮಾಡ್ತಾರೆ ಅಂತಂದ್ರೆ ಅವ್ರು ಮೇನ್ಲಿ ನಮ್ಮ ಅಬ್ಸರ್ವೇಷನ್ ಯಾವ ರೀತಿ ಇದೆ, ಆಮೇಲೆ ಪ್ಯಾಟರ್ನ್, ಆ ಸೀರೀಸ್ದು ಪ್ಯಾಟರ್ನ್ ರಿಕಗ್ನೈಸೇಷನ್ ಸ್ಕಿಲ್ ಯಾವ ರೀತಿ ಇದೆ ಅನ್ನೋದನ್ನು ಟೆಸ್ಟ್ ಮಾಡೋಕ್ಕೋಸ್ಕರ ಇದ್ರ ಮೇಲಿನ ಕ್ವಶನ್ಸ್ಗಳು ಇರ್ತವೆ. ಇದನ್ನು ಒಟ್ಟು 4 ವಿಡಿಯೋಗಳಲ್ಲಿ ಕಂಪ್ಲೀಟ್ ಮಾಡೋಣ. ಓಕೆ, ನೆಕ್ಸ್ಟ್ ಸಿಲಾಲಿಸಮ್. ಇದು ಒಟ್ಟು ಇದು ಕೂಡ 4 ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡೋಣ. 4 ವಿಡಿಯೋಸ್ಗಳಲ್ಲಿ ಸಿಲಾಲಿಸಮ್ ಚಾಪ್ಟರನ್ನು. ಇದರಲ್ಲಿ ಮೊದಲು ಬೇಸಿಕ್ಸ್ ಒಂದು ವಿಡಿಯೋದಲ್ಲಿ ಬೇಸಿಕ್ಸ್ ನೋಡೋಣ. ಅದಾದ ನಂತರ ಈ ಎಲ್ಲ ಥರದ ಕ್ವಶನ್ಸ್ಗಳ ಮೇಲೆ ಈ ಎಲ್ಲ ಥರದ ಟಾಪಿಕ್ಗಳ ಮೇಲೆ ಸಿಲಾಲಿಸಮ್ ಕ್ವಶನ್ಸ್ ಬರ್ತವೆ. ಓನ್ಲಿ ಫ್ಯೂ ಕಾನ್ಸೆಪ್ಟ್ ಆಗಿರಲಿ, ಪಾಸಿಬಿಲಿಟಿ ಕೇಸಸ್ ಕಾನ್ಸೆಪ್ಟ್ ಆಗಿರಲಿ, ಐದರ್ ಆರ್ ಕೇಸಸ್ ಕಾನ್ಸೆಪ್ಟ್ ಆಗಿರಲಿ, ರಿವರ್ಸ್ ಸಿಲಾಲಿಸಮ್ ಆಗಿರಲಿ, ಕೋಡೆಡ್ ಸಿಲಾಲಿಸಮ್ ಆಗಿರಲಿ, ಪ್ರತಿಯೊಂದರ ಮೇಲೆ ನಮ್ಮ ಎಕ್ಸಾಮ್ಸ್ಗಳಲ್ಲಿ ಕ್ವಶನ್ಸ್ಗಳು ಬರ್ತವೆ. ಕೋಡೆಡ್ ಸಿಲಾಲಿಸಮ್ದು ಮೇನ್ಸಲ್ಲಿ ಬರ್ತವೆ. ರಿವರ್ಸ್ ಸಿಲಾಲಿಸಮ್ ಅಂತಂದರೆ ಮೊದಲು ಸ್ಟೇಟ್ಮೆಂಟ್ ಕೊಟ್ಟು ಕನ್ಕ್ಲೂಷನ್ ಕೊಡ್ತಿದ್ದ, ಇವಾಗ ಫಸ್ಟಿಗೆ ಕನ್ಕ್ಲೂಷನ್ಸ್ ಕೊಟ್ಟು ಕೆಳಗಡೆ ಸ್ಟೇಟ್ಮೆಂಟ್ ಕೊಡ್ತಾನೆ, ಸ್ಟೇಟ್ಮೆಂಟನ್ನು ಆಪ್ಷನಲ್ಲಿ ಕೊಡ್ತಾನೆ. ಈ ರೀತಿ ರಿವರ್ಸ್ ಸಿಲಾಲಿಸಮ್ ಕ್ವಶನ್ಸ್ಗಳು ಇರ್ತವೆ. ಇದನ್ನು 4 ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡೋಣ. ನೆಕ್ಸ್ಟ್ ಇನ್ಇಕ್ವಾಲಿಟಿ ಅಂತಂದರೆ ಅವೇ 3 ಸಿಂಬಾಲ್ಸ್ಗಳ ಬೇಸ್ಡ್ ಕ್ವಶನ್ಸ್ಗಳು. ಒಂದು ಗ್ರೇಟರ್ ಸಿಂಬಾಲು, ಲೆಸ್ಸರ್ ಆರ್ ಈಕ್ವಲ್, ಗ್ರೇಟರ್ ಆರ್ ಈಕ್ವಲ್, ಈ 4 ಸಿಂಬಲ್ಸ್ಗಳು. ಆಮೇಲೆ ಯಾವುದು ಈಕ್ವಲ್ ಇಲ್ಲ, ಇದೊಂದು 5 ಸಿಂಬಲ್. ಇವು ಒಟ್ಟು ಮೇನ್ಲಿ ಇರೋದೇ ಇವು 4 ಸಿಂಬಲ್ಸ್ಗಳು. ಇವು ಎಲ್ಲಕ್ಕಿಂತ ಮೇನ್ ಆಗಿರೋ ಸಿಂಬಲ್ ಒಂದಿದು ಗ್ರೇಟರ್ ಸಿಂಬಲ್, ಒಂದು ಲೆಸ್ಸರ್ ಸಿಂಬಲ್, ಒಂದು ಈಕ್ವಲ್ ಸಿಂಬಲ್. ಈ 3 ಮೇನ್ ಸಿಂಬಲ್ಸ್ಗಳಿಂದನೇ ಇವೆಲ್ಲ ಸಬ್ ಸಿಂಬಲ್ಸ್ಗಳು ಸ್ಟಾರ್ಟ್ ಆಗ್ತವೆ. ಇದರ ಮೇಲೆ ಒಟ್ಟು ನಾವು 3 ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡೋಣ.
3 ವಿಡಿಯೋಗಳಲ್ಲಿ. ಒಂದು ಡೈರೆಕ್ಟ್ ಇನ್ಇಕ್ವಾಲಿಟಿ ಇರ್ತವೆ, ಕೋಡೆಡ್ ಇನ್ಇಕ್ವಾಲಿಟಿ ಇರ್ತವೆ, ಮಿಕ್ಸ್ಡ್ ಇನ್ಇಕ್ವಾಲಿಟಿ ಇರ್ತವೆ, ಪಾಸಿಬಿಲಿಟಿ ಬೇಸ್ಡ್ ಇರ್ತವೆ. ಇವುಗಳ ಮೇಲೆ ಮೇನ್ಸ್ ಪ್ರಿಲಿಮ್ಸ್ ಲೆವೆಲ್ ಕ್ವಶನ್ಸ್ಗಳನ್ನು ನಾವು ನೋಡ್ಕೊಳ್ಳೋಣ. ಒಟ್ಟು 3 ವಿಡಿಯೋಗಳು. ಎಷ್ಟಾದ ಇವಾಗ 11 ವಿಡಿಯೋ ಅದು ಒಟ್ಟು. ನೆಕ್ಸ್ಟ್ ಬ್ಲಡ್ ರಿಲೇಷನ್ ಮೇಲೆ ಫ್ಯಾಮಿಲಿ ಟ್ರೀ ಫಾರ್ಮೇಷನ್ ಮಾಡೋದಿರುತ್ತೆ. ಆಮೇಲೆ ಜನರೇಷನ್ ಬೇಸ್ಡ್ ಕ್ವಶನ್ಸ್ ಇರ್ತವೆ, ಪಜಲ್ ಬೇಸ್ಡ್ ಬ್ಲಡ್ ರಿಲೇಷನ್ ಕ್ವಶನ್ಸ್ ಇರ್ತವೆ, ಕೋಡೆಡ್ ಬ್ಲಡ್ ರಿಲೇಷನ್ ಕ್ವಶನ್ಸ್ಗಳು ಇರ್ತವೆ, ಸಿಂಬಾಲಿಕ್ ಬೇಸ್ಡ್ ಕ್ವಶನ್ಸ್ಗಳು ಕೂಡ ಇರ್ತವೆ. ಅವುಗಳನ್ನು ಡೀಟೇಲ್ ಆಗಿ ಈ ಚಾಪ್ಟರಲ್ಲಿ ಡಿಸ್ಕಸ್ ಮಾಡೋಣ. ಬ್ಲಡ್ ರಿಲೇಷನ್ಸ್ದು ಒಟ್ಟು ನಾವು 4 ವಿಡಿಯೋಗಳು ಅಥವಾ 4ರಿಂದ 3 ವಿಡಿಯೋಗಳು ಮಾಡೋಣ. 2 ಅವರ್ದು ಆಯ್ತಂದರೆ 3, 1 ಅವರ್ದು ಆಯ್ತಂತಂದರೆ 4 ವಿಡಿಯೋಗಳಲ್ಲಿ ಕಂಪ್ಲೀಟ್ ಮಾಡೋಣ ಬ್ಲಡ್ ರಿಲೇಷನ್. ಐ ಥಿಂಕ್ 4 ವಿಡಿಯೋನೇ ಆಗ್ತವೆ ಇದರದ್ದು. ಒಟ್ಟು 15 ವಿಡಿಯೋಗಳು ಅದು ಇಲ್ಲಿವರೆಗೂ. ನೆಕ್ಸ್ಟ್ ಡೈರೆಕ್ಷನ್ ಡಿಸ್ಟನ್ಸಲ್ಲಿ ಇದು ಈ ರೀತಿ ನಾನು ಇದನ್ನು ಆವಾಗಲೇ ಹೇಳ್ತೀನಿ, ಇವಾಗ ಹೇಳಕ್ಕೆ ಹೋಗಂಗಿಲ್ಲ. ಡೈರೆಕ್ಷನ್ ಡಿಸ್ಟನ್ಸ್ ಮೇಲೆ ಕ್ವಶನ್ಸ್ ಇರ್ತವೆ. ಒಬ್ಬ ವ್ಯಕ್ತಿ ಮೂವ್ ಆಗ್ತಿರ್ತಾನೆ, ನಾರ್ತ್ ಕಡೆ ಮೂವ್ ಆಗ್ತಾನೆ, ಲೆಫ್ಟ್ ಹೊಳ್ತಾನೆ, ಆಮೇಲೆ ಮತ್ತು ಮೇಲೆ ಹೋಗ್ತಾನೆ ನಾರ್ತ್ ಕಡೆ, ಆಮೇಲೆ ರೈಟ್ ಹೊಳ್ತಾನೆ, ಆಮೇಲೆ ಸೌತ್ ಬರ್ತಾನೆ. ಈ ರೀತಿ ಹೇಳ್ತಾ ಹೋಗ್ತಿರ್ತಾರೆ ಎಷ್ಟೆಷ್ಟು ಕಿಲೋಮೀಟ್ರ್ ಎಷ್ಟೆಷ್ಟು ಮೀಟ್ರ್ ಅಂತೇಳಿ. ಅದ್ರ ಮೇಲೆ ಕ್ವಶನ್ಸ್ಗಳು ಇರ್ತವೆ. ಇದ್ರ ಮೇಲೆ ಕೋಡೆಡ್ ಕ್ವಶನ್ಸ್ಗಳು ಇರ್ತವೆ, ಡೈರೆಕ್ಟ್ ಕ್ವಶನ್ಸ್ಗಳು ಇರ್ತವೆ, ಆಮೇಲೆ ಶಾಡೋ ಬೇಸ್ಡ್ ಕ್ವಶನ್ಸ್ಗಳು ಇರ್ತವೆ. ಇದ್ರ ಮೇಲೆ ಹಲವಾರು ಕ್ವಶನ್ಸ್ಗಳು ಕೇಳ್ತಾನೆ. ಅದನ್ನು ಒಟ್ಟು ನಾವು 4 ವಿಡಿಯೋಗಳಲ್ಲಿ ಕಂಪ್ಲೀಟ್ ಮಾಡೋಣ. 4 ವಿಡಿಯೋಗಳಲ್ಲಿ 1 ಅವರ್ ಆದರೆ 4, 2 ಅವರ್ ಆದರೆ 3 ವಿಡಿಯೋಗಳಲ್ಲಿ ಕಂಪ್ಲೀಟ್ ಮಾಡೋಣ. ಒಟ್ಟು 19 ವಿಡಿಯೋಗಳು ಅದೇ ಇವಾಗ. ನೆಕ್ಸ್ಟ್ ಟಾಪಿಕ್ ಯಾವ್ದು ಬರುತ್ತೆ? ನೆಕ್ಸ್ಟ್ ಚಾಪ್ಟರ್ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್. ಮೇನ್ಲಿ ಇದು ಪ್ರಿಲಿಮ್ಸ್ ಕಾನ್ಸೆಪ್ಟ್ ಆಗಿರುತ್ತೆ. ಕ್ಲರ್ಕ್ಗಳ ಎಕ್ಸಾಮ್ಸದು ಮೇನ್ ಕಾನ್ಸೆಪ್ಟ್ ಆಗಿರ್ತೈತೆ. ಇದು ಪಿ ಒಗಳಲ್ಲಿ ಜಾಸ್ತಿ ಇದ್ರ ಮೇಲೆ ಕ್ವಶನ್ ನಾವು ನೋಡಲ್ಲ. ಆದರೂ ಕೆಲವೊಂದು ಸತಿ ಪಿ ಒದಲ್ಲಿ ಕೂಡ ಇದ್ರ ಮೇಲೆ ಪ್ರಿಲಿಮ್ಸಲ್ಲಿ ಕ್ವಶನ್ಸ್ಗಳು ನಾವು ನೋಡ್ತೀವಿ. ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಇದು ಒಟ್ಟು 6 ವಿಡಿಯೋಗಳಲ್ಲಿ ಕಂಪ್ಲೀಟ್ ಮಾಡೋಣ. 1 ಅವರ್ ಆಯ್ತಂದರೆ ಇಲ್ಲ 4, 2 ಅವರ್ ಆಯ್ತಂದರೆ ಅಷ್ಟು ವಿಡಿಯೋಗಳಲ್ಲಿ ಕಂಪ್ಲೀಟ್ ಮಾಡೋಣ. 25 ವಿಡಿಯೋಗಳಾದವಲ್ಲ. ಇದರಲ್ಲಿ ಏನೇನು ಇರ್ತೈತೆ? ಲೆಫ್ಟ್ ರೈಟ್ ಆರ್ಡರ್ ರ್ಯಾಂಕಿಂಗ್ ಇರ್ತವೆ, ಟಾಪ್ ಟು ಬಾಟಮ್ ಆರ್ಡರ್ ರ್ಯಾಂಕಿಂಗ್ ಇರ್ತವೆ, ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ಬೇಸ್ಡ್ ಇರ್ತೈತೆ, ಆಮೇಲೆ ರಿವರ್ಸ್ ಆರ್ಡರ್ ರ್ಯಾಂಕಿಂಗ್ ಕ್ವಶನ್ಸ್ಗಳು ಇರ್ತವೆ, ಕಂಡೀಷನಲ್ ರ್ಯಾಂಕಿಂಗ್ ಮೇಲೆ ಇರ್ತವೆ. ಇದನ್ನು ರ್ಯಾಂಕ್ ಕಂಪ್ಯಾರಿಸನ್ ಬೇಸ್ಡ್ ಕ್ವಶನ್ಸ್ಗಳು ಇರ್ತವೆ. ಅವುಗಳನ್ನು ಡೀಟೇಲ್ ಆಗಿ ಈ ಚಾಪ್ಟರಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ನೆಕ್ಸ್ಟ್ ಚಾಪ್ಟರ್ ಯಾವುದು? ಕೋಡಿಂಗ್ ಡಿಕೋಡಿಂಗ್ ಅಂತಂದರೆ ಇದರಲ್ಲಿ ನಾವು ಜಾಸ್ತಿ ಡಿಕೋಡಿಂಗನ್ನು ನಾವು ಚೈನೀಸ್ ಕೋಡಿಂಗ್ ಥರ ನೋಡಿರ್ತೀವಲ್ಲ, ಅದರಲ್ಲಿ ಇನ್ನೂ ಹಲವಾರು ಕೋಡಿಂಗ್ದು ಟೈಪ್ಸ್ ಇದಾವೆ. ಕೋಡಿಂಗ್ ಡಿಕೋಡಿಂಗ್ದೇ ಒಂದು ಟೈಪ್ ಇದು ಚೈನೀಸ್ ಕೋಡಿಂಗ್ದು ಪ್ರತಿಯೊಂದು ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ, ಎಲ್ಲ ಪ್ರಿಲಿಮ್ಸ್ ಎಕ್ಸಾಮ್ಸ್ಗಳಲ್ಲಿ, ಅದು ಪಿ ಒದಾಗಿರಲಿ ಕ್ಲರ್ಕ್ದಾಗಿರಲಿ, ಎಲ್ಲದರಲ್ಲೂ ನಾವು ಚೈನೀಸ್ ಕೋಡಿಂಗ್ ಮೇಲೆ ಕ್ವಶನ್ಸ್ಗಳು ನೋಡ್ತೀವಿ. ಕ್ಲರ್ಕ್ ಎಕ್ಸಾಮ್ಸ್ಗಳಲ್ಲಿ ಮೇನ್ಸ್ ಎಕ್ಸಾಮಲ್ಲಿ ಕೂಡ ಚೈನೀಸ್ ಕೋಡಿಂಗ್ ನೋಡ್ತೀವಿ. ಇದು 50%ಗಿಂತ ಜಾಸ್ತಿ ವೇಟೇಜ್ ಇದೆ ಈ ಚಾಪ್ಟರಲ್ಲಿ. ಅದಕ್ಕೆ ಇದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಅದಾದ ನಂತರ ವರ್ಡ್ ಆ್ಯಂಡ್ ಸೆಂಟೆನ್ಸ್ ಕೋಡಿಂಗ್ ಮೇಲೆ, ಲೆಟರ್ ಶಿಫ್ಟಿಂಗ್ ಮೇಲೆ, ಡೈರೆಕ್ಷನ್ ಸಬ್ಸ್ಟಿಟ್ಯೂಷನ್ ಮೇಲೆ, ರಿವರ್ಸ್ ಕೋಡಿಂಗ್ ಮೇಲೆ, ಮ್ಯಾಟ್ರಿಕ್ಸ್ ಆ್ಯಂಡ್ ಸಿಂಬಲ್ ಕೋಡಿಂಗ್ ಮೇಲೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಇದನ್ನು ಒಟ್ಟು ನಾವು ಕೋಡಿಂಗ್ ಡಿಕೋಡಿಂಗನ್ನು 5 ವಿಡಿಯೋಗಳಲ್ಲಿ ಕಂಪ್ಲೀಟ್ ಮಾಡೋಣ. 5, 2 ಅವರ್ದಾದರೆ 6, 1 ಅವರ್ದಾದರೆ ಅಷ್ಟು ವಿಡಿಯೋಗಳಲ್ಲಿ ಕಂಪ್ಲೀಟ್ ಮಾಡೋಣ. ಒಟ್ಟು 30 ವಿಡಿಯೋಗಳಾದವು. ಇನ್ನು ನೆಕ್ಸ್ಟ್ ಇನ್ಪುಟ್ ಔಟ್ಪುಟ್ಟಲ್ಲಿ ಮಷೀನ್ ಔಟ್ಪುಟ್ ಬೇಸ್ಡ್ ಕ್ವಶನ್ಸ್ಗಳು ಬರ್ತವೆ. ಇದು ಕಂಪ್ಲೀಟ್ ಮೇನ್ಸ್ ಟಾಪಿಕ್. ಇದು ಶಿಫ್ಟಿಂಗ್ ಪ್ಯಾಟರ್ನ್ ಮೇಲೆ ಕೂಡ ಇದು ಮೇನ್ಸ್ ಟಾಪಿಕ್ ಐತೆ. ವರ್ಡ್ ಆ್ಯಂಡ್ ನ್ಯೂಮರಿಕಲ್ ಅರೇಂಜ್ಮೆಂಟ್ ಬೇಸ್ಡ್ ಬರ್ತವೆ, ಸ್ಟೆಪ್ ಫಾರ್ಮೆಟಿಕ್ ಲಾಜಿಕ್ಗಳ ಮೇಲೆ, ರಿವರ್ಸ್ ಪ್ಯಾಟರ್ನ್ಗಳ ಮೇಲೆ, ಇವೆಲ್ಲ ಕ್ವಶನ್ಸ್ಗಳು ನೋಡ್ತೀವಿ. ಮೇನ್ಲಿ ಇದು ಔಟ್ಪುಟ್. ಇದನ್ನು ನಾವು ಮೇನ್ಸ್ ಎಕ್ಸಾಮ್ಸ್ಗಳಲ್ಲಿ ಜಾಸ್ತಿ ನೋಡ್ತೀವಿ. ಇದ್ರ ಬಿಟ್ಟು ಇನ್ನೊಂದು ಸ್ಟೆಪ್ ವೈಸ್ ಬರ್ತವೆ. ಅದು ಆಲ್ಫಾನ್ಯೂಮೆರಿಕ್ ಸೀರೀಸಲ್ಲಿ ಅಪ್ಲೈ ಮಾಡೋದಿರುತ್ತೆ. ಅದನ್ನು ನಾನು ಈ ಆಲ್ಫಾನ್ಯೂಮೆರಿಕ್ ಟಾಪಿಕ್ ಹೇಳುವಾಗ ಅದು ಇನ್ಪುಟ್ ಔಟ್ಪುಟ್ ಬೇಸ್ಡ್ ಥರನೇ ಕಾಣಿಸುತ್ತೆ. ಅದನ್ನು ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಇದನ್ನು ಎಷ್ಟು ವಿಡಿಯೋಗಳಲ್ಲಿ ಹೇಳಿಲ್ಲ ನಾನು. ಓಕೆ, ಇದನ್ನು ಒಟ್ಟು 5 ವಿಡಿಯೋಗಳಲ್ಲಿ ಕಂಪ್ಲೀಟ್ ಮಾಡೋಣ. 35 ವಿಡಿಯೋಗಳಾದವು. ಇನ್ನು ನೆಕ್ಸ್ಟ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಆ್ಯಂಡ್ ಪಜಲ್ ಮೇನ್ ಟಾಪಿಕ್ ಇದಾವೆ ಇವೆರಡು. ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ಲೀನಿಯರ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಬರ್ತದೆ. ಅದರಲ್ಲಿ ಸಿಂಗಲ್ ರೋ ಇರ್ಬೋದು, ಡಬಲ್ ರೋ ಇರ್ಬೋದು. ಅದಾದ ನಂತರ ಸರ್ಕಲಲ್ಲಿ ಕೂತಿರ್ತಾರೆ. ಅದು ಇನ್ಸೈಡ್ ನೋಡೋರು ಇರ್ತಾರೆ, ಔಟ್ಸೈಡ್ ನೋಡೋರು ಇರ್ತಾರೆ. ಇದರಲ್ಲಿ ಜನರು ಎಷ್ಟೆಷ್ಟು ಇರ್ಬೋದು? 7ರಿಂದ 11 ಜನರವರೆಗೂ ಇರ್ತಾರೆ, 12 ಜನರವರೆಗೂ. ಆಮೇಲೆ ಸ್ಕ್ವೇರ್ ರೆಕ್ಟ್ಯಾಂಗುಲರ್ ಬೇಸ್ಡ್ ಕ್ವಶನ್ಸ್ಗಳು ಬರ್ತವೆ. ಸ್ಕ್ವೇರ್ ಬೇಸ್ಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್, ರೆಕ್ಟ್ಯಾಂಗುಲರ್ ಬೇಸ್ಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್, ಇನ್ಸೈಡ್ ಔಟ್ಸೈಡ್ ಫೇಸಿಂಗ್ ಬೇಸ್ಡ್ ಇರ್ತವೆ. ಪ್ಯಾರಲ್ ರೋ ಬೇಸ್ಡ್, ಅನ್ಸರ್ಟೇನ್ ನಂಬರ್ ಆಫ್ ಪರ್ಸನ್ ಸಿಟ್ಟಿಂಗ್ ಇನ್ ಅ ರೋ, ಅನ್ಸರ್ಟೇನ್ ಪರ್ಸನ್ ಸಿಟ್ಟಿಂಗ್ ಇನ್ ದ ಟೇಬಲ್, ಈ ರೀತಿ ಕ್ವಶನ್ಸ್ ಇರ್ತವೆ. ಫ್ಲೋರ್ ಆ್ಯಂಡ್ ಫ್ಲ್ಯಾಟ್ ಬೇಸ್ಡ್ ಕ್ವಶನ್ಸ್ಗಳು ಇರ್ತವೆ. ಇವೆಲ್ಲ ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲೇ ಬರೋದು. ಇದನ್ನು ನಾವು ಒಟ್ಟು 10 ವಿಡಿಯೋಗಳಲ್ಲಿ ಕಂಪ್ಲೀಟ್ ಮಾಡೋಣ. ಸಿಟ್ಟಿಂಗ್ ಅರೇಂಜ್ಮೆಂಟನ್ನು ಒಟ್ಟು 10 ವಿಡಿಯೋಗಳಲ್ಲಿ ಕಂಪ್ಲೀಟ್ ಮಾಡೋಣ. ಓಕೆ, ಒಟ್ಟು 10 ವಿಡಿಯೋ ಅಂತಂದರೆ 45 ವಿಡಿಯೋಗಳಾದವು. ಇನ್ನು ನೆಕ್ಸ್ಟ್ ಬರೋದು
ಪಝಲಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಷ್ಟೇ ವೇಟೇಜ್ ಹೊಂದಿರತಕ್ಕಂಥದ್ದು ಇದು ಪಝಲ್ ಕೂಡ ಸ್ವಲ್ಪ ಅದಕ್ಕಿಂತ ಜಾಸ್ತಿನೇ ಅನ್ಬೋದು. ಇದರಲ್ಲಿ ಫ್ಲೋರ್ ಬೇಸ್ಡ್ ಪಝಲ್ ನೋಡ್ಬೋದು, ಬಾಕ್ಸ್ ಬೇಸ್ಡ್ ಪಝಲ್ ನೋಡ್ಬೋದು, ಮಂತ್ ಆ್ಯಂಡ್ ಡೇಟ್ ಬೇಸ್ಡ್ ಪಝಲ್ಗಳನ್ನು ನೋಡ್ಬೋದು, ಡೇ ಟೈಮ್ ಬೇಸ್ಡ್ ಪಝಲ್ಸ್ಗಳನ್ನು ಕೂಡ ನೋಡ್ತೀವಿ. ಆಮೇಲೆ ಬ್ಲಡ್ ರಿಲೇಷನ್ ಒಳಗೊಂಡಂಥ ಪಝಲ್ಸ್ಗಳನ್ನು ನೋಡ್ತೀವಿ, ಮಿಕ್ಸ್ಡ್ ವೇರಿಯಬಲ್ ಪಝಲ್ಸ್ಗಳನ್ನು ನೋಡ್ತೀವಿ. ಕೆಲವೊಂದು ಸತಿ ಈ ಕಡೆ ಬ್ಲಡ್ ರಿಲೇಷನ್ ಹೋಗ್ತಾ ಇರುತ್ತೆ, ಈ ಕಡೆ ಪಝಲ್ ಹೋಗ್ತಾ ಇರುತ್ತೆ, ಈ ಥರ ನೋಡ್ಬೋದು. ಈ ಕಡೆ ಡೈರೆಕ್ಷನ್ ಡಿಸ್ಟೆನ್ಸ್ ಮೇಲೆ ಇರುತ್ತೆ, ಈ ಕಡೆ ಪಝಲ್ ಇರುತ್ತೆ. ಪಝಲ್ ಅಂತಂದರೆ ಬಾಕ್ಸ್ ಬೇಸ್ಡ್ ಪಝಲ್ ಪ್ಲಸ್ ಡೈರೆಕ್ಷನ್ ಡಿಸ್ಟೆನ್ಸ್, ಈ ರೀತಿ ಮಿಕ್ಸ್ಡ್ ಬೇಸ್ಡ್ ಕ್ವಶನ್ಸ್ಗಳು ಕೂಡ ಇರ್ತವೆ ಮತ್ತು ವೇರಿಯಬಲ್ ಬೇಸ್ಡ್ ಕ್ವಶನ್ಸ್ಗಳು ಕೂಡ ಇರ್ತವೆ. ಇವುಗಳನ್ನು ಡೀಟೇಲ್ ಆಗಿ ಪಝಲ್ ಚಾಪ್ಟರಲ್ಲಿ ಡಿಸ್ಕಸ್ ಮಾಡೋಣ. ಒಟ್ಟು 15 ವಿಡಿಯೋದಲ್ಲಿ ಇದನ್ನು ಕಂಪ್ಲೀಟ್ ಮಾಡೋಣ. ಪಝಲನ್ನು 15 ಪ್ಲಸ್ ಅದು 10 25 ಇದೇ ಆಯಿತು, ಅದು 10 ಆದ ನಂತರ 25 ಇದೇ ಆಯಿತು, ಆಮೇಲೆ ಅದು 35, ಒಟ್ಟು 60 ವಿಡಿಯೋಗಳಲ್ಲಿ ರೀಸನಿಂಗನ್ನು ಕಂಪ್ಲೀಟ್ ಮಾಡಲಾಗುತ್ತೆ. ಇದ್ರ ಜೊತೆಗೆ ಇನ್ನು ಮಿಸ್ಲೇನಿಯಸ್ ಟಾಪಿಕ್ಸ್ಗಳಿದ್ದಾವೆ. ಮಿಸ್ಲೇನಿಯಸ್ ಟಾಪಿಕ್ಸ್ಗಳಲ್ಲಿ 2 ವಿಡಿಯೋಗಳು ಮಾಡಲಾಗುತ್ತೆ. ಲಾಜಿಕಲ್ ರೀಸನಿಂಗ್ ಐತಲ್ಲ, ಇದ್ರ ಮೇಲೆ 2 ವಿಡಿಯೋಗಳು ಮಾಡಲಾಗುತ್ತೆ. ಸ್ಟೇಟ್ಮೆಂಟ್ ಆ್ಯಂಡ್ ಅಸಂಪ್ಷನ್ ಬೇಸ್ಡ್, ಸ್ಟೇಟ್ಮೆಂಟ್ ಆ್ಯಂಡ್ ಆರ್ಗ್ಯುಮೆಂಟ್ ಬೇಸ್ಡ್, ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್, ಆ್ಯಕ್ಷನ್, ಎಫೆಕ್ಟ್, ಕೋರ್ಸ್ ಆಫ್ ಆ್ಯಕ್ಷನ್ ಮತ್ತು ಕಾಸ್ ಆಫ್ ಎಫೆಕ್ಟ್ಗಳ ಮೇಲೆ, ಕ್ರಿಟಿಕಲ್ ರೀಸನಿಂಗ್ ಮೇಲೆ, ಸ್ಟ್ರೆಂಥನ್, ವೀಕನ್, ಆಮೇಲೆ ಎಲಿವೇಟೆಡ್, ಇದರ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ. 2 ರಿಂದ 3 ವಿಡಿಯೋಗಳಲ್ಲಿ ಕಂಪ್ಲೀಟ್ ಮಾಡೋಣ. 2 ವಿಡಿಯೋಗಳು ಸಾಕು, 2 ರಿಂದ 3 ವಿಡಿಯೋ ಮಾಡಿಕೊಟ್ಟೆ ಆದರೆ 3 ವಿಡಿಯೋದಲ್ಲಿ ಲಾಜಿಕಲ್ ರೀಸನಿಂಗನ್ನು ಕಂಪ್ಲೀಟ್ ಮಾಡೋಣ. ಇದಾದ ನಂತರ ಬರ್ತಕ್ಕಂಥದ್ದು ಕೆಲವೊಂದು ಮಿಸ್ಲೇನಿಯಸ್ ಟಾಪಿಕ್ಸ್ಗಳಿದ್ದಾವೆ, ಬಟ್ ಕಂಪಲ್ಸರಿ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ನಾವು ಜಾಸ್ತಿ ನೋಡ್ತೀವಿ. ಒಂದು ಡಾಟಾ ಸಫಿಷಿಯನ್ಸಿಯನ್ನು ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡೋಣ, 1 ರಿಂದ 2 ವಿಡಿಯೋದಲ್ಲಿ. ಆಡ್ ಆನ್ ಔಟ್ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡೋಣ, ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡೋಣ. ಇವು 3 ಸೇರಿಸಿ 4 ವಿಡಿಯೋವು ಮಾಡಲಾಗುತ್ತೆ. 4 + 3 7, 60 ಅಲ್ಲಿ ಆಗಿದ್ವು. 60 + 4 + 3 7, 67 ವಿಡಿಯೋದಲ್ಲಿ ಒಟ್ಟು ರೀಸನಿಂಗನ್ನು ಕಂಪ್ಲೀಟ್ ಮಾಡಲಾಗುತ್ತೆ. 67 ವಿಡಿಯೋದಲ್ಲಿ ರೀಸನಿಂಗನ್ನು ಕಂಪ್ಲೀಟ್ ಮಾಡಲಾಗುತ್ತೆ. ಇದನ್ನು ಯಾವ ರೀತಿ ನಾವು ಓದ್ತಾ ಹೋಗ್ತೀವಿ ಅಂತಂದರೆ, ಒಂದು ವೀಕ್ ಕಾಂಟ್, ಇದು ಲಾಸ್ಟ್ ವೀಕ್ ಕಾಂಟ್ದು ಮುಗೀತು, ಇವತ್ತಿನ ಒಂದು ವೀಕ್ ರೀಸನಿಂಗ್ದು. ನೆಕ್ಸ್ಟ್ ಇದೇ ರೀತಿ ಮತ್ತೆ ವಾಪಸ್ ಕಾಂಟ್, ವಾಪಸ್ ರೀಸನಿಂಗ್, ಇದೇ ರೀತಿ ವೀಕ್ಲಿ ಒಂದೊಂದು ಚಾಪ್ಟರನ್ನು ಕಂಪ್ಲೀಟ್ ಮಾಡ್ತಾ ಹೋಗೋಣ. ಆಲ್ರೆಡಿ ನಾವು ಕಾಂಟಲ್ಲಿ 2 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀವಿ. ಈಗ 2 ಚಾಪ್ಟರ್ ಕಂಪ್ಲೀಟ್ ಆದಂಗೆ ಇದು ಸಿಂಪ್ಲಿಫಿಕೇಶನ್, ಅಪ್ರಾಕ್ಸಿಮೇಷನ್ ಮತ್ತು ನಂಬರ್ ಸಿಸ್ಟಮ್ 2 ಚಾಪ್ಟರನ್ನು ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ರೀಸನಿಂಗಲ್ಲಿ ಈ ವೀಕ್ ಅಲ್ಫಾನ್ಯೂಮರಿಕಲ್ ಸಿರೀಸನ್ನು ಕಂಪ್ಲೀಟ್ ಮಾಡಿ, ಅದರ ಜೊತೆಗೆ ನಾವು ಅಲ್ಫಾನ್ಯೂಮರಿಕ್ ಸಿರೀಸ್ ಈ ವೀಕ್ ಕಂಪ್ಲೀಟ್ ಆಗುತ್ತಾ. ಓಕೆ, 4 ವಿಡಿಯೋಗಳೆಲ್ಲ ಮಂಡೇ ಟು ಸ್ಯಾಟರ್ಡೆ ಬೆಳಗ್ಗೆ 11 ಗಂಟೆಗೆ ವಿಡಿಯೋ ಅಪ್ಲೋಡ್ ಆಗ್ತಾವೆ. ಅಂದರೆ ಇವತ್ತಿಂದ ಈ ವಿಡಿಯೋ ಮುಗೀತು ಮಂಡೇದು, ಆಮೇಲೆ ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ 4 ದಿನ ಅಷ್ಟೇ ಉಳಿತು. ಆ 4 ದಿನ 4 ಅಲ್ಫಾನ್ಯೂಮರಿಕಲ್ ಸಿರೀಸ್ ವಿಡಿಯೋ ಕಂಪ್ಲೀಟ್ ಆಗ್ತವೆ. ಈ ವೀಕ್ ಅಲ್ಫಾನ್ಯೂಮರಿಕ್ ಸಿರೀಸ್ ಕಂಪ್ಲೀಟ್ ಆಗುತ್ತೆ ರೀಸನಿಂಗ್ದು. ನೆಕ್ಸ್ಟ್ ವೀಕಲ್ಲಿ ಕಾಂಟ್ ಸೆಕ್ಷನ್ದು ಅದರ ಅಪ್ರಾಕ್ಸಿಮೇಷನ್ ಒಂದು ಕ್ವಶನ್ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಮಂಡೇ. ಅದಾದ ನಂತರ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡೋಣ. ಎದ್ರ ಜೊತೆಗೆ ಅಂತಂದರೆ ನಂಬರ್ ಸಿರೀಸ್ ಮೇಲೆ ಸ್ಟಾರ್ಟ್ ಮಾಡೋಣ. ಓಕೆ, ಇವತ್ತಿನ ಈ ಚಾಪ್ಟರ್ ಅಲ್ಫಾನ್ಯೂಮರಿಕ್ ಸಿರೀಸ್ದು ಸ್ಟಾರ್ಟ್ ಮಾಡಬೇಕಾಗಿತ್ತು. ಅಲ್ಫಾನ್ಯೂಮರಿಕ್ ಸಿರೀಸ್ದು 1-2 ಇವಾಗ ಟೈಮೂ ಇಲ್ಲ. ಅಲ್ಫಾನ್ಯೂಮರಿಕ್ ಸಿರೀಸ್ದು ಕೆಲವೊಂದು ನಾನು ಹೇಳ್ಬಿಡ್ತೀನಿ, ಅದನ್ನು ರೆಡಿ ಮಾಡ್ಕೊಂಡು ಬಂದುಬಿಡ್ರಿ ನೆಕ್ಸ್ಟ್ ಕ್ಲಾಸ್ ಅಷ್ಟರಲ್ಲಿ. ನಿಮಗೆ ಈ ರೀತಿ ABCDಯನ್ನು ಬರೆಯೋದು ಗೊತ್ತೈತಿ, A to Z ವರೆಗೂ, ABCDEF GHIJKLM ಇಲ್ಲಿವರೆಗೂ 13 ಲೆಟರ್ಗಳು ಅದು. ಇದಾದ ನಂತರ NOPQRSTUVWXYZ ಇಷ್ಟಾದವಲ್ಲ. ಇದು ರೀತಿ 13 ಈ ರೀತಿ ಬರೆಯೋದು ನಿಮಗೆ ಪ್ರಾಕ್ಟೀಸ್ ಆಗಬೇಕು. ಇದು ಬರೆಯೋದ್ರಿಂದ ಏನಾಗುತ್ತೆ ಅಂತಂದರೆ, ಯಾವ್ಯಾವ ಲೆಟರಿಗೆ ಯಾವ್ಯಾವ ಅಪೋಸಿಟ್ ಲೆಟರ್ ಇದ್ದಾವೆ ಅಂತೇಳಿ ನಮ್ಗೆ ಬಾಯ್ಟ್ ಆಗಬೇಕು. ಇವಾಗ ನಮ್ಗೆ ಜಸ್ಟ್ ಕೇಳಿದ ತಕ್ಷಣ ಹೇಳಕ್ಕೆ ಬಂದುಬಿಡ್ಬೇಕು. ಜಿದ ಅಪೋಸಿಟ್ ಯಾವುದಿದೆ, GT ಅಂತ ಹೇಳಕ್ಕೆ ಬರಬೇಕು. ಆಮೇಲೆ ಇದೇ ರೀತಿ ಪ್ರತಿಯೊಂದು ಇದೇ ರೀತಿ ಹೇಳಕ್ಕೆ ಬರ್ಬೇಕು ನಿಮ್ಗೆ. ಈಗ ಜಿದ ಅಪೋಸಿಟ್ ಆಯಿತು, ಇದೇ ರೀತಿ HS, ಇದಾದ ನಂತರ MN, LO, KP, JQ, ಆಮೇಲೆ FU, DW, AZ, BY, ಈ ರೀತಿ ಪ್ರತಿಯೊಂದರದ ಅಪೋಸಿಟ್ ವರ್ಡ್ಗಳನ್ನು ಹೇಳಕ್ಕೆ ಬರಬೇಕು. ಇದು ಒಂದು ನೀವು ಈಗ ಇವತ್ತಿನ ವಿಡಿಯೋ ಆದ ನಂತರ ಮಾಡಬೇಕಾಗಿರೋ ಕೆಲಸ. ಇದಾದ ನಂತರ ಏನು ಮಾಡಬೇಕಂತಂದರೆ, ಒಟ್ಟು ಓವೆಲ್ಸ್ಗಳು ಎಷ್ಟಿದ್ದಾವೆ, A, E, I, O, U, ಒಟ್ಟು ಓವೆಲ್ಸ್ಗಳು 5 ಓವೆಲ್ಸ್ಗಳಿದಾವೆ. ಈ 5 ಓವೆಲ್ಸ್ಗಳ ನೆಕ್ಸ್ಟ್ ಲೆಟರ್ ಯಾವುದು ಬರ್ತೈತೆ, B. ಇಲ್ಲಿ ಎದ ಮುಂದೆ B, ಇದ ಮುಂದೆ F, ಐದ ಮುಂದೆ J, ಎಂದ ಮುಂದೆ P.
ಯುದ ಮುಂದೆ ವಿ ಯು. ಅಂದರೆ ಎಲ್ಲ ಓವೆಲ್ ಯಾವ ಬಿ ಇರಲಿ, ಓವೆಲ್ ಮುಂದ್ಗಡೆ ಏದು ಮುಂದೆ ಬರ್ತಕ್ಕಂಥದ್ದು ಬಿ, ಅಂದರೆ ಬಿ ಒಂದು ಬರುತ್ತೆ. ಓವೆಲ್ದು ಒಂದು ಲೆಟರ್ ಮುಂದೆ ಹೋದ ನಂತರ ಒಂದು ಬಿ ಬರುತ್ತೆ, ಒಂದು ಎಫ್ ಬರುತ್ತೆ, ಅಥವಾ ಜೆ ಬರುತ್ತೆ, ಅಥವಾ ಪಿ ಬರುತ್ತೆ, ಅಥವಾ ವಿ ಬರುತ್ತೆ. ಇದೇನು ಬರ್ತೈತಿ, ಬಿ ಜೆ ಪಿ ಎಫ್ ವಿ. ಇದೇನಾಯಿತು, ಬಿ ಜೆ ಪಿ ಎಫ್ ವಿ. ಇವುಗಳು ಓವೆಲನ್ನು ಒಂದು ಸೀರೀಸ್ ಕೊಟ್ಟಿರ್ತಾನೆ, ಆ ಸೀರೀಸಲ್ಲಿ ಓವೆಲಲ್ಲಿ ಮುಂದಿನ ಲೆಟ್ರ್ ಹೋಗಬೇಕು ಅಂತ ಹೇಳಿ ಕೊಡ್ತಾನೆ. ಅದ್ರ ಬಗ್ಗೆ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡೋಣ ಕ್ವಶನ್ಸ್ ಬಂದಾಗ. ಬಟ್ ಇಷ್ಟು ನೆನ್ಪಿಟ್ಕೊಳ್ರಿ, ಓವೆಲ್ದು ಒಂದು ಮುಂದೆ ಹೋದಾಗ ಕಾನ್ಸನೇಟ್ ಬರ್ತಕ್ಕಂಥ ಓವೆಲನ್ನು ಒಂದು ಮುಂದೆ ಹೋದಾಗ ಲೆಟರ್ ಯಾವ್ಯಾವ ಚೇಂಜ್ ಆಗ್ಬೋದು ಅಂತಂದರೆ ಬಿ ಜೆ ಪಿ ಎಫ್ ಇ ಬಿಟ್ಟರೆ ಬೇರೆ ಯಾವುದು ಟಿ ಬರಲ್ಲ, ಎಸ್ ಬರಲ್ಲ, ಆರ್ ಬರಲ್ಲ, ಕ್ಯೂ ಬರಲ್ಲ, ಯಾವುದು ಬರಲ್ಲ. ಓವೆಲನ್ನು ಒಂದು ಲೆಟರ್ ಹಿಂದೆ ಬಂದಾಗ ಏದು ಹಿಂದೆ ಬಂದರೆ ಏನೂ ಇರಲ್ಲ, ಅಂದರೆ ಒಟ್ಟು 4 ಬರ್ತಾವೆ. ಯಾವ್ಯಾವ ಬರ್ತಾವೆ, ಈದ್ ಹಿಂದ್ಗಡೆ ಬಂದಾಗ ಡಿ ಬಂತು, ಎಚ್ ಹಿಂದೆ ಐದು ಹಿಂದೆ ಬಂದಾಗ ಎಚ್ ಬಂತು, ಓದ್ ಹಿಂದೆ ಬಂದಾಗ ಎನ್ ಬಂತು, ಯುದ್ ಹಿಂದೆ ಬಂದಾಗ ಟಿ ಬಂತು. ಇದೇನು ಬರಿಬೋದು ನಾವು, ಎಚ್ ಎಮ್ ಟಿ ಡಾಕ್ಟ್ರ್ ಬರ್ತೈತಲ್ಲ, ಅದೇ ರೀತಿ ಎಚ್ ಎನ್ ಟಿ ಡಿ ಈ ರೀತಿ ಬರ್ಕೋಬೋದು. ಓವೆಲನ್ನು ಒಂದು ಲೆಟರ್ ಹಿಂದ್ಗಡೆ ಬಂದಾಗ ಯಾವ್ಯಾವ ಲೆಟರ್ ಚೇಂಜ್ ಆಗ್ಬೋದು, ಎಚ್ ಎನ್ ಟಿ ಡಿ ಬಿಟ್ಟರೆ ಜಿ ಬರಲ್ಲ, ಎಸ್ ಬರಲ್ಲ, ಆರ್ ಬರಲ್ಲ, ಕ್ಯೂ ಬರಲ್ಲ, ಎಲ್ ಬರಲ್ಲ, ಎಮ್ ಬರಲ್ಲ, ಜಡ್ ಯಾವುದು ಬರಲ್ಲ. ಇವು ಇಷ್ಟು ನೆನ್ಪಿಟ್ಕೊಂಡು ನೆಕ್ಸ್ಟ್ ಕ್ಲಾಸಿಗೆ ಬನ್ನಿರಿ, ಇದನ್ನು ರೆಡಿ ಮಾಡ್ಕೊಂಬರ್ರಿ. ನಾನು ಜಸ್ಟ್ ಈಗ ನೆಕ್ಸ್ಟ್ ಕ್ಲಾಸಲ್ಲಿ ಸಿ ಅಪೋಸಿಟ್ ಲೆಟರ್ ಯಾವುದೈತಿ ಅಲ್ಫಾಬೆಟಿಕ್ ಸೀರೀಸಲ್ಲಿ ಅಂತ ಕೇಳಿದ ತಕ್ಷಣ ನೀವು ಸಿ ಅಪೋಸಿಟ್ ಎಕ್ಸ್ ಅಂತ ಹೇಳಕ್ಕೆ ಬರಬೇಕು. ಇದು ಅಲ್ಫಾಬೆಟ್ ಆಯಿತು. 0 to 9 ಇವುಗಳನ್ನು ನಂಬರ್ ಅಂತಾರೆ. ಇವಾಗ ಈ ರೀತಿ ಸಿಂಬಲ್ಗಳು ಬರ್ತವೆ, ಡಾಲರ್ ಆಗಿರಲಿ, ಇದಾಗಿರಲಿ, ಗ್ರೇಟರ್ ಆಗಿರಲಿ, ಕ್ವಶನ್ ಮಾರ್ಕ್ ಆಗಿರಲಿ, ಲೆಸ್ಸರ್ ಆಗಿರಲಿ, ಆಮೇಲೆ ಈ ಥರದ್ದು ಉದ್ಗಾರವಾಚಕ ಸಿಂಬಲ್ಸ್ ಆಗಿರಲಿ, ಪ್ರತಿಯೊಂದು ಎಲ್ಲ ಇವು ಸಿಂಬಲ್ಸ್ಗಳಲ್ಲಿ ಬರ್ತವೆ. ಸಿಂಬಲ್ಸ್ ಅಂದರೆ ಏನು, ಲೆಟರ್ಸ್ ಅಂದರೆ ಏನು, ನಮ್ಮ ಆಲ್ಫಾನ್ಯೂಮೆರಿಕ್ ಸೀರೀಸ್ಗಳಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಾಂಪೋನೆಂಟ್ಸ್ಗಳನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ, ಅಂದರೆ ನಾಳೆ ವಿಡಿಯೋದಲ್ಲಿ ಡೀಟೇಲಾಗಿ ಬೇಸಿಕ್ಸನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಇವತ್ತು ನೀವು ಏನು ಮಾಡಬೇಕು, ABCD 1 A to 26 1ರಿಂದ 26 ಎಲ್ಲ ನಮ್ಮ ಬರ್ಕೊಂಡಿರ್ತೀವಿ. ಈ ಕಡೆ 13 ಈ ಕಡೆ 13 ಈ ರೀತಿ ಬರ್ಕೊಂಡು ಇಲ್ಲಿ ಎಲ್ಲರೂ ಯಾವ ರೀತಿ ನಾನು ಬರ್ತೀನಿ ಆ ರೀತಿ ಬರೆದು, ಅದಾದ ನಂತರ ನೀವು ಪ್ರತಿಯೊಂದರದ ಅಪೋಸಿಟ್ ಯಾವ ಲೆಟರ್ಗಳಿದ್ದಾವೆ ಅದನ್ನು ಹೇಳಕ್ಕೆ ಬರಬೇಕು. ನಿಮಗೆ ಕ್ಯೂದ ಅಪೋಸಿಟ್ ಯಾವುದು, ಜೆ. ಈ ರೀತಿ ಜೆ ಕ್ಯೂ ಅಂದರೆ ಜೋಕರ್, ಇದು ಜೆ ಕ್ಯೂ. ಆಮೇಲೆ IR ಅಂತ ಬರ್ತೈತಿ, GT ಅಂತೂ ನಿಮ್ಗೆ ಗೊತ್ತೇ ಆಗುತ್ತೆ. ಇವೆಲ್ಲ FU ಅಂತೂ ಗೊತ್ತಾಗತ್ತೆ. L1 ಲೋ ಅಂತೇಳಿ ಓದ್ಬೋದು, KPN KP ಕೀರ್ತಿ ಅಂತೇಳಿ ಈ ರೀತಿ ಈಗ ಹಲವಾರು ಏನೇನೋ ನಿಮ್ದು ಓನ್ ಇದು ಇಟ್ಕೊಂಡು ನೀವು ನೆನ್ಪಿಟ್ಕೊಳ್ರಿ. ನಾಳೆ ಕ್ಲಾಸಲ್ಲಿ ನಾನು ಅದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀನಿ. ಅದಾದ ನಂತರ ಓವೆಲ್ದನ್ನು ಮುಂದೆ ಒಂದು ಲೆಟರ್ ಮುಂದೆ ಹೋದಾಗ ಯಾವ್ದು ಬರ್ತವೆ, BJP FV. ಆಮೇಲೆ ಓವೆಲನ್ನು ಒಂದು ಲೆಟರ್ ಹಿಂದೆ ಬಂದಾಗ HNT D ಅಂತೇಳಿ ಬರ್ತೈತೆ, HNT D ಅಂತೇಳಿ. ಇವುಗಳನ್ನು ಇನ್ನೊಂದು ಸತಿ ಡೀಟೇಲಾಗಿ ನಾಳೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಇವುಗಳನ್ನು ನೆನ್ಪಿಟ್ಕೊಂಡು ಬಂದರೆ ಭಾಳ ಒಳ್ಳೆಯದಾಗುತ್ತೆ. ನಾಳೆ ಕ್ಲಾಸಲ್ಲಿ ನಿಮಗೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಯಾಕೆ ಹೇಳಿದ್ದೀನಿ ಅನ್ನೋದನ್ನು ಕೂಡ ನಾಳೆ ಕ್ಲಾಸಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ನಾಳೆ ಕ್ಲಾಸಲ್ಲಿ ಸಿಗೋಣ, ಮುಂದಿನ ನೋಡೋದ್ರಲ್ಲಿ ಮತ್ತೆ ಸಿಗೋಣ. ಓದ್ತಾ ಇರಿ. ಎಕ್ಸಾಮ್ಸ್ಗಳಂತೂ ಕಂಟಿನ್ಯೂ ಕ್ಯೂವಲ್ಲಿ ಇದ್ದಾವೆ. ಇವಾಗ ನೀವು ಈ ವರ್ಷ ಮಿಸ್ ಮಾಡಿಕೊಂಡ್ರೆ ಈ ವರ್ಷ ಅಂತೂ ಹಲವಾರು ಸಿಕ್ಕಾಪಟ್ಟೆ ವೇಕೆನ್ಸಿ ಬರೋದಿದೆ. ಬ್ಯಾಂಕಿಂಗ್ ಸೆಕ್ಟರಲ್ಲಿ ಮಿನಿಮಮ್ ಅಂದರೆ 50,000+ ವೇಕೆನ್ಸಿಗಳು ಬರ್ತವೆ ಈ ವರ್ಷ. ಲಾಸ್ಟ್ ಇಯರ್ ಕೂಡ ಅಷ್ಟೇ ಬಂದಿದ್ದು, ಅದಕ್ಕಿಂತ ಮೊದಲಿನ ವರ್ಷ ಕೂಡ ಅಷ್ಟೇ 40,000 ರಿಂದ 50,000 ವೇಕೆನ್ಸಿಗಳು ಇದ್ದವು. ಪ್ರತಿ ವರ್ಷ ಇಷ್ಟು ವೇಕೆನ್ಸಿಗಳು ಬಂದೇ ಬರ್ತವೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ. ಬ್ಯಾಂಕಿಂಗ್ ಸೆಕ್ಟರ್ ಮತ್ತು LIC ಆಗಿರಲಿ, RBI ಆಗಿರಲಿ ಎಲ್ಲ ಸೇರಿಸಿ ಹೇಳಿರೋದು ನಾನು. ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲೂ ಕೂಡ ಈ ಸಿಲೆಬಸ್ಗಳು ಹೆಲ್ಪ್ ಆಗೇ ಆಗ್ತವೆ. ಅದಕ್ಕೋಸ್ಕರ ಒಂದು ಸತಿ ನಿಮ್ಮ ಪೂರ್ತಿ ಫೌಂಡೇಶನನ್ನು ಕ್ಲಿಯರ್ ಮಾಡಿಕೊಡ್ರಿ. ಆಮೇಲೆ ಇಷ್ಟೇ ಸಾಕಾತಂದರೆ ಹೌದು, ಸಾಕಾಗಂಗಿಲ್ಲ. ಇದಾದ ನಂತರ ನಾವು ಎಕ್ಸಾಮ್ಸ್ಗಳು ಯಾವ್ಯಾವ ರೀತಿ ಬರ್ತಾವಲ್ಲ ಆ ಎಕ್ಸಾಮ್ಸ್ಗಳ ಅಪ್ರೋಚ್ ಮೇಲೆ ಕೂಡ ವಿಡಿಯೋಗಳು ಅಪ್ಲೋಡ್ ಆಗ್ತವೆ ಯೂಟ್ಯೂಬಲ್ಲಿನೇ. ಫಾರ್ ಎಕ್ಸಾಂಪಲ್ ಇವಾಗ SBI ಎಕ್ಸಾಮ್ ಬಂತಂದರೆ SBI ಪ್ರಿಲಿಮ್ಸ್ದು ಹೋದ ವರ್ಷ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಲಾಗುತ್ತೆ. ಅದೇ ರೀತಿ IBPS ಎಕ್ಸಾಮ್ಸ್ಗಳು ಬರ್ತಾರೆ, IBPS ಪ್ರಿಲಿಮ್ಸ್ದು, ಮೇನ್ಸ್ದು ಹೋದ ವರ್ಷದ ಏನು ಕ್ವಶನ್ ಪೇಪರ್ಗಳು ಇರ್ತಾರಲ್ಲ ಮೆಮರಿ ಬೇಸ್ಡ್, ಅದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡಲಾಗುತ್ತೆ. ಅದ್ರ ಜೊತೆಗೆ ನೀವು ಮಾಕನ್ನು ಅಟೆಂಡ್ ಮಾಡ್ತಾ ಹೋದರೆ ನಿಮ್ದು ಆಟೋಮೆಟಿಕಲಿ ಸ್ಕೋರ್ ಇನ್ಕ್ರೀಸ್ ಆಗುತ್ತಾ ಹೋಗ್ತೈತೆ, ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಹೋಗ್ತವೆ. ಆಮೇಲೆ ಏನೇ ಡೌಟ್ ಬಂದರೂ ನಮ್ಮ ಈ ಚಾನಲ್ನ ಕಮ್ಯುನಿಟಿ ಓಪನ್ ಐತೆ, ಅಲ್ಲಿ ಪೋಸ್ಟ್ ಮಾಡ್ಬೋದು ನೀವು. ಅದರ ಒಂದು ಆನ್ಸರನ್ನು ನಾನು ವಿಡಿಯೋದ ಮೂಲಕ ಅಥವಾ ಅಲ್ಲೇ ಟೈಪ್ ಮಾಡಿ ಆನ್ಸರ್ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇವತ್ತಿನ ಈ ಸಿಲೆಬಸನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ರಿ. ಈ ರೀಸನಿಂಗ್